ವೆಲ್ಕಮ್ ಟು ರಾಯಲ್ ರೈಡಾ. ಇವತ್ತು ನಮ್ಮ ಜರ್ನಿ ಭಾಗಮಂಡಲಕ್ಕೆ ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಹೋಗ್ತಾ ನಮ್ಮ ಜರ್ನಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ ದ ವಂಡರ್ಫುಲ್ ರೈಡರ್ಸ್ ರೆಡಿ ಆಗಿದ್ದಾರೆ ಭಾಗಮಂಡಲಕ್ಕೆ ಹೋಗೋಕ್ಕೆ. ಭಾಗಮಂಡಲ ಕೂರ್ಗ್ ಜಿಲ್ಲೆಯಲ್ಲಿದೆ. ಸೊ ಆದ್ದರಿಂದ ನೋಡಿ ನಮ್ಮ ಬೈಕರ್ಸ್ ಎಲ್ಲ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ ಹೋಗೋಕ್ಕೆ. ಸೊ ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ರಾಯಲ್ ರೈಡಾ. ನಾವು ಇವಾಗ ಇದ್ದೀವಿ ಮೈಸೂರು ರೋಡಲ್ಲಿ ಕದಂಬ ಹೋಟ್ಲ್ ಹತ್ರ, ಸ್ಟಾರ್ಟಿಂಗ್ ಆಫ್ ಎಕ್ಸ್ಪ್ರೆಸ್ ವೇ. ಸೊ ನಾವು ಬೈಕು ಎಕ್ಸ್ಪ್ರೆಸ್ ವೇಲಿ ತೊಗೊಂಡು ಹೋಗೋಕ್ಕೆ ಆಗದೆ ಇರೋದ್ರಿಂದ ನಾವು ಸೈಡಲ್ಲೇ ಸರ್ವಿಸ್ ರೋಡಲ್ಲೇ ಹೋಗಬೇಕು. ನಮ್ಮ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಬಂದು ಮದ್ದೂರು ಕೆಫೆಲಿ. ಇಲ್ಲಿಂದ 1 hour 15 minutes ತೋರಿಸ್ತಾ ಇದೆ. ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ. ಈ ವಂಡರ್ಫುಲ್ ಡೇ ಆಫ್ಟರ್ ಲಾಂಗ್ ಟೈಮ್ ಸ್ಪಿತಿಯಿಂದ ಬಂದಮೇಲೆ ಇವತ್ತು ನಾವು ರೈಡ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 2 months ಲೇಟರ್. ನಾವು ನಮ್ಮ ಬ್ರೇಕ್ಫಾಸ್ಟ್ ಸ್ಪಾಟ್ ಹತ್ರ ಇದ್ದೀವಿ, ನೋಡ್ತಾ ಇದ್ದೀರಾ. ಸೊ ನಮ್ಮ ಬ್ರೇಕ್ಫಾಸ್ಟ್ ಸ್ಪಾಟ್ ಬಂದು ಮದ್ದೂರು ಟಿಫಾನಿಸ್. ಫಾರ್ ದ ಫಸ್ಟ್ ಟೈಮ್ ಅಪ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಬಿಡೋದೆ. ಅವರ ಬ್ಯಾಟಿಂಗ್ ಶುರು ಆಗಿದೆ, ನೋಡ್ತಾ ಇದ್ದೀರಾ. ಇಡ್ಲಿ ವಡ ಬಂತು, ತಟ್ಟೆ ಇಡ್ಲಿ ಬರೋದು. ಪಾಪ ರಾಜು ಸರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ಟುವರ್ಡ್ಸ್ ಭಾಗಮಂಡಲ ತಲಕಾವೇರಿ. ನಮ್ಮ ಚಾನಲ್ ನೇಮ್ ಬಂದು ರಾಯಲ್ ರೈಡಾ ಅಂತ. ಹಾಂ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನಿಮ್ಮನ್ನ ಆ್ಯಡ್ ಮಾಡ್ತೀನಿ, ಬರೋದಾ? ಓಕೆ ಸರ್, ಓಕೆ. ಇದ್ದೀವಿ ಶ್ರೀರಂಗಪಟ್ಟಣದಿಂದ ಟುವರ್ಡ್ಸ್ ಕೂರ್ಗ್ ರೋಡ್ಗೆ. ಸೊ ಇಲ್ಲಿಂದ ನಾವು ಬೆಳಗೊಳನ ಪಾಸ್ ಮಾಡಿ ಗೋಣಿಕೊಪ್ಪ ರೋಡ್ಗೆ ಜಾಯ್ನ್ ಆಗ್ತೀವಿ. ಟೀಮ್ ಅವರೆಲ್ಲ ನೋಡ್ತಾ ಇದ್ದೀರಾ. ಮಡಿಕೇರಿ, ಕುಶಾಲನಗರ, ಪಿರಿಯಾಪಟ್ಟಣ. ರೈಟ್ ಸೈಡ್ ಹೋದ್ರೆ ಪಿರಿಯಾಪಟ್ಟಣ ಹೋಗುತ್ತೆ. ನಾವು ಲೆಫ್ಟ್ ಸೈಡ್ ಬಂದಿದ್ದೀವಿ ಟುವರ್ಡ್ಸ್ ಗೋಣಿಕೊಪ್ಪ. ಸೊ ನಾನು ರೋಡ್ ತಗೊಂಡಿದ್ದೀನಿ ಈ ಜಂಕ್ಷನ್ ಅಲ್ಲಿ, ಮುಂದೆ ಹೋಗ್ತಾ ಇದ್ದೀನಿ. ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಅಲ್ಲಿ ತನಕ ಕಾಣಿಸ್ತಿದೆ. 1 kilometer ದೂರ ತನಕ ಸೂಪರ್ ಆಗಿದೆ. ಆ ಕಡೆ ಈ ಕಡೆ ಗ್ರೀನರಿ, ಏನೋ ತರಕಾರಿಗಳೆಲ್ಲ ಬೆಳೆದಿರಪ್ಪ ಇಲ್ಲಿ. ಹೂಕೋಸು, ಗೆಡ್ಡೆಕೋಸು, ಸೂಪರ್. ವಿರಾಜಪೇಟೆ ಬಂದು ಒಂದು 20 kilometer, ಗೋಣಿಕೊಪ್ಪ ಬಂದು ಅರೌಂಡ್ 25-30 kilometers ಅನಿಸುತ್ತೆ. ಸೊ ನಾವು ಗೋಣಿಕೊಪ್ಪಗೆ ಹೋಗೋ ರೋಡಲ್ಲಿ ಸ್ಟಾಪ್ ಮಾಡಿ ಛಾಯಾ ಬ್ರೇಕ್ ಮುಗಿಸ್ಕೊಂಡು ನಮ್ಮ ಜರ್ನಿನ ಮುಂದುವರಿಸ್ತಾ ಇದ್ದೀವಿ ಟುವರ್ಡ್ಸ್ ಭಾಗಮಂಡಲ. ನೋಡ್ತಾ ಇದ್ದೀರಾ, ಬೈಕರ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ಟೀ ಹಾಕ್ಕೊಂಡು ನಡೀರಪ್ಪ ಇನ್ನೊಂದು 200 kilometer ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಬಾಬು ಸರ್, ಮೋಹನ್ ಮತ್ತು ಶ್ರೀನಿವಾಸ್ ಬಾಬು ಅವರು ಇನ್ನೂ ಬಂದು ನೆಕ್ಸ್ಟ್ ಪಾಯಿಂಟಲ್ಲಿ ಜಾಯ್ನ್ ಆಗ್ತಾರೆ. ಬೈಕಿಗೂ ರೆಸ್ಟು, ನಮಗೂ ರೆಸ್ಟು.
ನೋಡ್ತಾ ಇದ್ದೀರಾ, ಇದೇ ವಿರಾಜಪೇಟೆ ಗೋಣಿಕೊಪ್ಪ ಹೈವೇ. ಹುಣಸೂರಿಗೆ ಬಂದು ಹುಣಸೂರಿಂದ ಡಿವಿಯೇಷನ್ ತೊಗೊಂಡು ಈ ಸ್ಪಾಟಿಗೆ ನಾವು ಬಂದಿದ್ದೀವಿ. ರಿಸರ್ವ್ ಫಾರೆಸ್ಟ್ ಶುರು ಆಗುತ್ತೆ, ನೋಡ್ತಾ ಇದ್ದೀರಾ. ತಲಕಾವೇರಿ 91, ಭಾಗಮಂಡಲ 83 ಕಿಲೋಮೀಟರ್, ಗೋಣಿಕೊಪ್ಪ 17 ಕಿಲೋಮೀಟರ್ಗಳು. ಇಲ್ಲಿಂದ ಕಂಪ್ಲೀಟ್ ಫಾರೆಸ್ಟ್ ಶುರು ಆಗುತ್ತೆ. ಇವಾಗ ನಾವು ಮುಂಚೆ ಬಂದ್ವಲ್ಲ, ಅದು ಟ್ರೈಲರ್, ಇದು ಕಂಪ್ಲೀಟ್ ಪಿಕ್ಚರ್. ಮತ್ತಿಗೋಡು ಸಾಕಾಣೆ ಶಿಬಿರ ಒಳಗಡೆ ಆನೆಗಳಿದೆ ಅನ್ಸುತ್ತಪ್ಪ. ಏನಾಗಿದೆಯಪ್ಪ ಇಲ್ಲಿ, ಫುಲ್ ಟ್ರಾಫಿಕ್ ಜಾಮು ಗುರು. ನೋಡ್ತಾ ಇರೋ ಅಕ್ಕಪಕ್ಕ ಕಾಫಿ ತೋಟ, ಒಂದು ಪ್ಯೂರ್ ಆಕ್ಸಿಜನ್ ವೆದರು, ಚಿಲ್ಡ್ ವೆದರು, ಸೂಪರ್ ಆಗಿದೆ. ಸೊ ನೋಡ್ತಾ ಇದ್ದೀರಾ, ಟೀಮೆಲ್ಲ 5 ಮಿನಿಟ್ಸ್ ಬ್ರೇಕಲ್ಲಿದ್ದಾರೆ. ನಾವು ಮುರ್ನಾಡ್ ಕ್ರಾಸ್ ಮಾಡಿ ನಾಪೋಕ್ಲು ಜಂಕ್ಷನ್ಗೆ ಬಂದು ಇಲ್ಲಿಂದ ಇವಾಗ ಭಾಗಮಂಡಲಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರಲ್ಲ ಗ್ರೀನ್ರಿ ಹೆಂಗಿದೆ ನೋಡಿ. ಅಮೇಝಿಂಗ್, ಮಾತ್ರ ಅಮೇಝಿಂಗ್. ಡಿಫ್ರೆಂಟ್ ಆಗಿದೆ ಅಲ್ಲ, ಮಧ್ಯ ಕಾಫಿ ಎಸ್ಟೇಟು, ಅದ್ರ ಒಳಗೆ ಈ ಥರ ಒಂಥರ ಆರೆಂಜ್ ಶೇಡ್ ಇದೆ ಮರ. ಇದು ಈ ಮಳೆ ಬಂದಿರೋದ್ರಿಂದ ಈ ಥರ ಹಿಂಗಿದೆಯಾ ಮರ, ಇಲ್ಲ ಏನಿದೆ ಡಿಫ್ರೆಂಟು ಗೊತ್ತಿಲ್ಲ. 220 ಕಿಲೋಮೀಟರ್ಸ್ ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 60 ಕಿಲೋಮೀಟರ್ ಇದೆ ನಮ್ಮ ಡೆಸ್ಟಿನೇಷನ್ಗೆ. ನೋಡಿ ಇಲ್ಲಿ ಅಡಿಕೆ ಪ್ಲಾಂಟೇಶನ್, ವಾವ್ ಸೂಪರ್. ಭಾಗಮಂಡಲಕ್ಕೆ ಇಲ್ಲಿಂದ 2 ಕಿಲೋಮೀಟರ್ ಇದೆ. ನೋಡ್ತಾ ಇದ್ದೀರಾ, ಮಳೆ ಬಂದು ನಿಂತಿದೆ. ಅದ್ಭುತ, ಭೂಲೋಕದ ಸ್ವರ್ಗ ಅಂತವೆಲ್ಲ ಅದಿದೇನೆ. ಏನು ಅಮೇಝಿಂಗ್ ಆಗಿದೆ ನೋಡಿ. ವಾವ್, ಭಾಗಮಂಡಲಕ್ಕೆ ಸ್ವಾಗತ ಸುಸ್ವಾಗತ. ಭಾಗಮಂಡಲಕ್ಕೆ ಬಂದು ದೇವರ ಪ್ರಸಾದ ಸೇವಿಸ್ತಾ ಇದ್ದೀವಿ. ನೋಡ್ತಾ ಇದ್ದಾರೆ, ನಮ್ಮ ಟೀಮ್ಮೇಟ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಇದೇ ಇಲ್ಲಿನ ಪ್ರಸಾದ. ಇದು ಇಲ್ಲಿನ ಕಿಚನ್, ಅನ್ನಬ್ರಹ್ಮ ದೇಗುಲ. ನೋಡ್ತಾ ಇದ್ದೀರಾ, ಮಂಗಳೂರು ಸೌತೆಕಾಯಿ ಸಾಂಬಾರು. ನಾವಿವಾಗ ಟೆಂಪಲ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ, ನಾವು ಬಂದಿದ್ದು 3 ಗಂಟೆ ಆದ್ದರಿಂದ ಕಡೆ ಪ್ರಸಾದ ನಮಗೆ ಸಿಕ್ತು. ಅದಕ್ಕೆ ನಾವು ಧನ್ಯರು. ಸೊ ಇವಾಗ 3:15ಗೆ ಟೆಂಪಲ್ ಓಪನ್ ಆಗುತ್ತಂತೆ. ಸೊ ನಾವು ಟೆಂಪಲಲ್ಲಿ ದರ್ಶನ ಮಾಡಿ ದೇವ್ರದ್ದು ಆಮೇಲೆ ನಮ್ಮ ಪಯಣ ರೆಸಾರ್ಟ್ ಕಡೆ ನೋಡ್ತಾ ಇದ್ದೀರಾ, ಇದು ಟೆಂಪಲ್ನ ಗೋಪುರ.
ಏನು ಅಮೇಝಿಂಗ್ ಇದೆ ಟೆಂಪಲ್ಲು. ಗೋಪುರದ ಮೇಲೆ ಏನೋ ಕೆಲಸ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಸುತ್ತ ಪರಿಸರ ಇದು. ಸದ್ಯದಲ್ಲಿ ದೇವಸ್ಥಾನದ ಗೋಪುರ ಬಂದು ಮೇಂಟೆನೆನ್ಸಲ್ಲಿದೆ, ಆದ್ದರಿಂದ ಕವರ್ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, ಪೇಂಟಿಂಗ್ ಆಗಲಿ ಮೇಲಿನ ಧೂಳೆಲ್ಲ ತೆಗಿತಾ ಇದ್ದಾರೆ. ಯಾಕಂದರೆ ಇವಾಗ ಮಳೆಗಾಲ ನಿಂತಿದೆ. ಸೊ ದೇವಸ್ಥಾನದ ಒಳಗೆ ಅಷ್ಟು ಕ್ಯಾಮ್ರಾ ಪ್ರವೇಶ ಇಲ್ಲದಿರೋದ್ರಿಂದ ನಾವು ಒಳಗಡೆ ಏನು ಫೋಟೋ ಎಲ್ಲ ತೆಗಿಲಿಲ್ಲ. ನೋಡ್ತಾ ಇದ್ದೀರಾ, ಇದೇ ಭಗಂಡೇಶ್ವರ ಭಾಗಮಂಡಲ ತೀರ್ಥಕ್ಷೇತ್ರದಲ್ಲಿ ವಿಸಿಟ್ ಮಾಡಬೇಕಾದ ಒಂದು ಪ್ಲೇಸ್. ಮೇಲಿನ ಫ್ಲೈಓವರ್ ಇದ್ರ ಮೇಲೆ ನಾವು ಬಂದಿದ್ದು. ಅಲ್ಲಿ ಬಂದು ಅಯ್ಯೋ ಕಪ್ಪು ಕಾರ್ ಮೋಡ ನೋಡ್ರಪ್ಪ ಹೆಂಗಿದೆ. ಆ ಬೆಟ್ಟದ ಮೇಲೆ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ಹೆಂಗಿದೆ. ವಾವ್. ಗಾಡಿನ ಪಾರ್ಕ್ ಮಾಡಿ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಅವ್ರ ಪ್ರಸಾದ ತೊಗೊಂಡ್ಮೇಲೆ ನಾವು ಹೋಗಿ ನಮ್ಮ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ನೋಡ್ತಾ ಇದ್ದೀರಾ, ನಮ್ಮ ಬೈಕ್ಗಳೆಲ್ಲ ರೆಸ್ಟ್ ಮಾಡ್ತಾ ಇದೆ. ನಾವು ಇವಾಗ ಬಂದಿದ್ದೀವಿ ತ್ರಿವೇಣಿ ಸಂಗಮಕ್ಕೆ. ಇಲ್ಲಿ ಅಶ್ವಥ್ ಅವರು ಒಂದಾನೊಂದು ಕಾಲದಲ್ಲಿ ಬಂದಿದ್ರು, ಒಂದು 50 ವರ್ಷಗಳ ಹಿಂದೆ ಹುಟ್ಟಿದಾಗ. ನಿಮ್ಗೆ ಹೇಳಿಲ್ಲ ಎಷ್ಟು ವರ್ಷ ಅಂತ? ನೋಡಕ್ಕೆ ಹೆಂಗ ಕಾಣ್ತಾರೆ ಅಷ್ಟೇ, ಅವ್ರಿಗೆ 50 ವರ್ಷನೇ. ನೋಡ್ತಾ ಇದ್ದೀರಾ, ಇದೇ ತ್ರಿವೇಣಿ ಸಂಗಮ. ಸೊ ಏನಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಅಂದರೆ, 3 ನದಿಗಳು ಒಂದು ಜಾಗದಲ್ಲಿ ಬಂದು ಸೇರೋದಕ್ಕೆ ತ್ರಿವೇಣಿ ಸಂಗಮ ಅಂತಾರೆ. ಯಾವ ನದಿಗಳು ಇಲ್ಲಿ ಬಂದು ಸೇರ್ತಾ ಇದೆ ನಿಮಗೆ ಇನ್ಫಾರ್ಮೇಷನ್ ನಾನು ಮುಂದೆ ತಿಳಿಸ್ತೀನಿ. ನೋಡ್ತಾ ಇದ್ರೆ ಅಲ್ಲೊಂದು ಬರ್ತಾ ಇದೆ, ಈ ಕಡೆಯಿಂದ ಒಂದು ಬರ್ತಾ ಇದೆ, ಆ ಕಡೆಯಿಂದ ಒಂದು ಬರ್ತಾ ಇದೆ. ಮಯೂರ ರೆಸಾರ್ಟೇ ಹೊರಟೋಗ್ಬಿಟ್ರಾ ಇವರು ಸ್ವಾಮಿ ಕೈ ದರ್ಶನ ಮಾಡಿ ನಮ್ಮ ಪ್ರಯಾಣ ಇವಾಗ ಮುಂದುವರಿಸ್ತಾ ಇದ್ದೀವಿ ರೆಸಾರ್ಟ್ ಕಡೆಗೆ. ಇಲ್ಲಿಗೆ ನಮ್ಮ ಕ್ಯಾಪ್ಟನ್ ಆದ ಮೋಹನ್ ಅವ್ರು ಬಂದು ಜಾಯ್ನ್ ಆಗಿದ್ದಾರೆ. ಸೊ ಇವ್ರಿಗೆ ಯಾವಾಗಲೂ ನಾನೇ ಬೈಕ್ ಹಿಂದೆ ಹೇಳಕ್ಕೆ ಹೆಲ್ಪ್ ಮಾಡೋದು, ಇವತ್ತು ನಾನೇ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಎಕ್ಸ್ಟ್ರಾ ಒಂದು ಟೀ. ಸೊ ನಮ್ಮ ಹುಡುಗರೆಲ್ಲ ದೇವರ ಪ್ರಸಾದವನ್ನು ಸೇವಿಸಿ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ. ಸ್ಟಾರ್ಟ್ ಮಾಡಮ್ಮ, ಕರೆಕ್ಟ್. ಇವಾಗ ಬನ್ನಿ ರೆಸಾರ್ಟ್ಗೆ ಹೋಗೋಣ. ಹಿಮಾನಿ ರೆಸಾರ್ಟ್ಸ್ ಅಂತ ನಾವು ಹೋಗ್ಬೇಕಾಗಿರೋ ಜಾಗ. ಬನ್ನಿ ಹೋಗೋಣ. ಸೊ ನಮ್ಮ ರೂಮ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಹಿಮಾನಿ ರೆಸಾರ್ಟ್ಗೆ ಸ್ವಾಗತ ಸುಸ್ವಾಗತ. ಸೊ ನಾವು ಇವತ್ತು ಇಲ್ಲೇ ಸ್ಟೇ ಮಾಡೋದು. ಗ್ರೀನರಿಗಳ ಮಧ್ಯ ನಮ್ಮ ಒಂದು ಪುಟ್ಟ ಮನೆ ಹೆಂಗಿರುತ್ತೆ ಅದೇ ತರ ಇದು ಇದೆ. ಮುಂದೆ ನೋಡ್ತಾ ಇದ್ದೀರಾ ಒಂದು ಗುಡ್ಡ ಬೆಟ್ಟಗಳು, ಅದ್ರ ಮಧ್ಯೆ ಒಂದು ಸೂಪರ್ ವಂಡರ್ಫುಲ್ ರೆಸಾರ್ಟ್. ನಾವು ಭಾಗಮಂಡಲದ ಪ್ರಾಪರ್ಟಿಗೆ ಬಂದು ಈ ಹೋಮ್ ಸ್ಟೇಲಿ ಸ್ಟೇ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಇದು ಹೋಮ್ ಸ್ಟೇ ಅನ್ನೋಕ್ಕಿಂತ ರೆಸಾರ್ಟ್ ಅಂತ ಹೇಳ್ಬೋದು. ಸೊ ನೋಡಿ ಹೇಗಿದೆ ವ್ಯೂ. ಇಲ್ಲಿ 3 ರೂಮ್ ಇದೆ. 3 ರೂಮಲ್ಲಿ ಆರಾಮಾಗಿ 10 ಜನ ಸ್ಟೇ ಮಾಡ್ಬೋದು. ಸೊ ಇನ್ನೂ ಅಡ್ಜಸ್ಟ್ ಮಾಡ್ಕೋತೀನಿ ಅಂದರೆ ಬೇಕಾದ್ರೆ 12 ಜನದಿಂದ 11 ಜನನೂ ಸ್ಟೇ ಮಾಡ್ಬೋದು. ನೋಡ್ತಾ ಇದ್ದೀರಾ, ನಮ್ಮ ರಾಯಲ್ ರೈಡಾ ಮೆಂಬರ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ
ನೆಕ್ಸ್ಟ್ ರೈಡ್ ಎಲ್ಲಿ ಹೋಗೋದು ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಬಾಬುರಾವ್ ಸರ್, ಮೋಹನ್ ಹಾಯ್ ಅಂತ ಹೇಳ್ಬಿಡಿ ನಮ್ಮ ವಿಡಿಯೋಗೆ. ಸೊ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇಲ್ಲೇ ಇದ್ದಾರೆ. ರೆಡಿ ಆಗ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದಾರೆ ಇವಾಗ. Yes, good morning. Warm morning. To all ಸೊ ನೋಡಿ ಎಲ್ಲರೂ உண்மையான சாமியார் அவர் தான் பாரு, நல்ல பியூட்டிஃபுல்லா ஒரு ஆரஞ்சுல ಸೊ ಇವಾಗ ನಾವು ನಮ್ಮ ಬ್ರೇಕ್ಫಾಸ್ಟ್ ಸವಿಯೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಬಫೆ ಥರ ವ್ಯವಸ್ಥೆ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ಇಡ್ಲಿ, ಸೊ ಇದು ಬಂದು ಸಾಂಬಾರು, ಮತ್ತು ಇದು ಬಂದು ಪೊಂಗಲ್ಲ, ಪೂರಿಗೆ ಸಾಗು. ಓಕೆ, ಪೂರಿ ಬರಬೇಕು, ಅದು ಚಟ್ನಿ ಅನ್ಕೋತೀನಿ. ಓಕೆ, ಸೂಪರ್. ಸೊ ಇವಾಗ ಬ್ಯಾಟಿಂಗ್ ಶುರು ಮಾಡದೆ ಸರಣ ರೆಡಿ ಆಗಿದ್ದಾರೆ. Hi, good morning. ರಾಯಲ್ ರೈಡ್ ಆದ ಬ್ಯಾಟಿಂಗ್ ಶುರು ಆಗಿದೆ, ನೋಡ್ತಾ ಇದ್ದೀರಾ. ಫಸ್ಟ್ ಇಡ್ಲಿ, ಆಮೇಲೆ ಪೂರಿನೂ ಬಂತು. ಮಾತಾಡಿ. ಸೊ ನಾವು ಬಾಗಮಂಡಲದಿಂದ ಮಡಿಕೇರಿಗೆ ಬಂದು, ಮಡಿಕೇರಿಯಿಂದ ಕುಶಾಲನಗರ ಬಂದು, ಕುಶಾಲನಗರದಿಂದ ಪಿರಿಯಾಪಟ್ಟ ಬಂದು, ಪಿರಿಯಾಪಟ್ಟ ಹುಣಸೂರು ಬಂದು, ಹುಣಸೂರಿಂದ ಬೈಪಾಸ್ ಬೆಳಗೊಳ ಮೇಲೆ ಕ್ರಾಸ್ ಮಾಡಿ ನಾವು ಶ್ರೀರಂಗಪಟ್ಟಣ ಕ್ರಾಸ್ ಮಾಡಿ, ಮಂಡ್ಯ ಕ್ರಾಸ್ ಮಾಡಿ, ಮದ್ದೂರು ಕ್ರಾಸ್ ಮಾಡಿ, ಇವಾಗ ಮಳೆಯಲ್ಲಿ ಒಂದು ನಿಂತಿದ್ದೀವಿ. ಇಲ್ಲಿಂದ ಬೆಂಗಳೂರು ಬಂದು ಇನ್ನೂ 75-80 ಕಿಲೋಮೀಟ್ರ್ ಇದೆ. ಸೊ ನಮ್ಮ ಮನೆ ಕಲ್ಪನೆ 8 ಗಂಟೆ ಆಗುತ್ತೆ. ಸೊ ನಾನು ನಮ್ಮ ವಿಡಿಯೋನ ಇವತ್ತು ಇಲ್ಲಿಗೆ ಸೈನ್ ಆಫ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು, ರಾಯಲ್ ರೈಡ.